ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಹೊರನಾಡಿಗೆ ಹೋಗ್ತಾ ಇದ್ದೀವಿ ಮಗುಗೆ ಅನ್ನಪ್ರಾಶನ ಮಾಡಿಸೋದಕ್ಕೋಸ್ಕರ. ಮಾರ್ನಿಂಗ್ ನಾವೊಂದು 10 o'clock ಮನೆ ಬಿಟ್ವಿ. ಈಗ ಹೋಗ್ತಾ ಇದ್ದೀವಿ. ನಾವು ರೀಚ್ ಆಗೋಷ್ಟರಲ್ಲಿ ಒಂದು 7:30 ಆಗಿತ್ತು ಅನಿಸುತ್ತೆ. ನೋಡಿ ಮಗು ಎಷ್ಟು ಕಂಫರ್ಟಬಲ್ ಆಗಿ ಮಲಗಿದ್ದಾನೆ ಅಂತ. ನಾವು ಅವನಿಗೆ ಎಂಟರ್ಟೈನ್ ಮಾಡೋದ್ರಲ್ಲೇ ಫುಲ್ಲು ಬ್ಯುಸಿಯಾಗಿ ಹೋಗಿದ್ವಿ. ಅವ್ನು ಸ್ವಲ್ಪ ಲ್ಯಾಬ್ಸ್ ಮೇಲೆಲ್ಲ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾನೆ. ಅದಕ್ಕೋಸ್ಕರ ಅವನಿಗೆ ಬೆಡ್ನ ತೊಗೊಂಡೋಗಿದ್ವಿ. ಬೆಡ್ ಮೇಲೆ ಫುಲ್ಲು ಕಂಫರ್ಟಬಲ್ ಆಗಿದ್ದ. ನಾವು 4 ಡೇಸ್ ಟ್ರಿಪ್ ಹೋಗಿದ್ವಿ. 4 ಡೇಸ್ ಕೂಡ ತುಂಬ ಕಂಫರ್ಟಬಲ್ ಆಗಿದ್ದ. ಸೊ ನಾವು ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಬಿಟ್ಟು ಹಾಸನದಲ್ಲಿರೋ ಶ್ರೀ ವಿಷ್ಣು ಉಡುಪಿ ತಿಂಡಿ ಮನೆಗೆ ಬಂದಿದ್ವಿ. ಊಟ ಎಲ್ಲ ಮಾತ್ರ ತುಂಬ ಚೆನ್ನಾಗಿತ್ತು ಮಧ್ಯಾಹ್ನದ ಊಟ. ನೀವು ಹಾಸನ ಕಡೆ ಬಂದರೆ ಟ್ರೈ ಮಾಡಿ. ಆ್ಯಂಡ್ ನಾವಲ್ಲಿ ಊಟ ಮುಗಿಸ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ನಾವು ಹಾಸನ ಬಿಟ್ಟು ಸಕಲೇಶ್ಪುರ ಹತ್ತತ್ರ ಹೋಗ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಯಿತು. ಡ್ರಿಸ್ಲಿಂಗ್ ಆಗ್ತಿತ್ತು. ಮಳೆ ಜೋರಾಗಿಬಿಡುತ್ತೆ ಅಂತ ಅಂದ್ಕೊಂಡ್ವಿ, ಬಟ್ ಅಷ್ಟೊಂದೇನು ಜೋರಾಗಿಲ್ಲ, ಸ್ವಲ್ಪ ಡ್ರಿಸ್ಲಿಂಗ್ ಬೀಳ್ತಿತ್ತು. ಹಂಗೆ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಆ್ಯಂಡ್ ಕಾಫಿ ಬ್ರೇಕ್ ತೊಗೊಳ್ಳೋಣ ಅಂತ ನಾವು ಹೊರನಾಡು ಇನ್ನೊಂದು 79 ಕಿಲೋಮೀಟರ್ಸ್ ಇದೆ ಅನ್ನೋವಾಗ ಕಾಫಿ ಬ್ರೇಕ್ ತೊಗೊಂಡ್ವಿ. ಇದು ಕೆಫೆ ನೇಮ್ ಬಂದುಬಿಟ್ಟು ಗ್ರಿವರ್ಸ್ ಕಾಫಿ ಹೌಸ್ ಅಂತ. ತುಂಬ ಚೆನ್ನಾಗಿತ್ತು ಕಾಫಿ ಪ್ಲೇಸ್ ಮತ್ತು ನೇಚರು. ಹಾಗೆ ಪ್ಲೇಸ್ ಅಂತೂ ನಮಗೆ ತುಂಬ ಇಷ್ಟ ಆಯಿತು. ನೋಡಿ ಕಾಫಿ ಶಾಪ್ ಕೂಡ ತುಂಬ ಚೆನ್ನಾಗಿದೆ, ಟೇಸ್ಟು ಕೂಡ ಅಷ್ಟೇ ಕಾಫಿದು ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೇಚರ್ ಮಧ್ಯೆ ಕೂತ್ಕೊಂಡು, ಇನ್ನು ಔಟ್ಸೈಡ್ ಕೂಡ ಸ್ಪೇಸ್ ಇತ್ತು, ಅಲ್ಲೂ ಕೂತ್ಕೊಬೋದು. ಬಟ್ ನಾವು ಮಳೆ ಬರ್ತಿದ್ದರಿಂದ ಒಳಗಡೆನೇ ಕೂತಿದ್ವಿ. ಕಾಫಿ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಚೆನ್ನಾಗಿದೆ ಕಾಫಿ. ಸೂಪರ್ ಆಗಿದೆ. ಹೆಂಗಿದೆ ಕಾಫಿ ಅಪ್ಪ? ಬಂಬಟ್ ಆಗಿದೆ. ಕಾಫಿ ಹೇಗಿದೆ? ಸೂಪರ್. ಕಾಫಿ ಎಲ್ಲ ಕುಡಿದು ಹೊರಗಡೆ ಬಂದ್ವಿ. ಮಗು ಅವಾಗ ತಾನೇ ಎದ್ದಿದ್ದ. ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಎಂಟರ್ಟೈನ್ ಮಾಡೋಣ ಅಂತ ನಮ್ಮಪ್ಪ ಎತ್ಕೊಂಡು ಅವ್ರದ್ದು ಸ್ವಲ್ಪ ಆಟಾಡಿಸ್ತಾಯಿದ್ರು. ಅವನು ತುಂಬ ಕಂಫರ್ಟಬಲ್ ಆಗಿರ್ತಾನೆ ನಮ್ಮ ಅಪ್ಪನ ಜೊತೆ. ಅವನಿಗೆ ತಾತ ಅಜ್ಜಿ ಅಂದರೆ ತುಂಬ ಫೇವ್ರೇಟ್ ಅವನಿಗೆ. ನಮ್ಮಪ್ಪ ಹಾಗೆ ಎತ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿಸ್ತಾ ಇದ್ದಾರೆ ನೋಡಿ. ಅದನ್ನು ನೋಡ್ಕೊಂಡು ಇಲ್ಲಿ ನಮ್ಮಮ್ಮ ಫುಲ್ಲು ನಗ್ತಾ ಇದ್ದಾರೆ. ನಮಗೂ ಕೂಡ ಅಷ್ಟೇ ತುಂಬ ನಗು ಬರ್ತಾಯಿತ್ತು. ಆ್ಯಂಡ್ ಅದಾದಮೇಲೆ ಅವ್ರ ಅಪ್ಪ ಕೂಡ ಎತ್ಕೊಂಡು ಸ್ವಲ್ಪ ಆಟಾಡ್ಸಿದ್ರು. ಅವ್ರ ಅಪ್ಪ ಕೂಡ ಡ್ರೈವಿಂಗಲ್ಲಿ ಫುಲ್ಲು ಬ್ಯುಸಿ ಇದ್ರಿಂದ ಸ್ವಲ್ಪ ಮಗು ಜೊತೆ ಆಟಾಡ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡ್ರು. ಮತ್ತು ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಇಲ್ಲಿಂದ ಆ್ಯಕ್ಚುಲಿ ಚಿಕ್ಕಮಂಗ್ಳೂರು ಸ್ಟಾರ್ಟ್ ಆಗುತ್ತೆ. ಚಿಕ್ಕಮಂಗ್ಳೂರು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಫುಲ್ಲು ಕಾಫಿ ಪ್ಲ್ಯಾಂಟೇಷನ್ನು, ಬೆಟ್ಟ ಗುಡ್ಡಗಳು, ಆ ನೇಚರ್ನ ನೋಡ್ತಾ ನೋಡ್ತಾ ನಾವು ಜರ್ನಿ ಹೇಗೆ ಮುಗೀತು ಅಂತಲೇ ಗೊತ್ತಾಗಲಿಲ್ಲ. ರೋಡ್ ಕಂಡೀಷನ್ ಸ್ವಲ್ಪ ಚೆನ್ನಾಗಿಲ್ಲ, ಸ್ವಲ್ಪ ಹಳ್ಳ ದಿಣ್ಣೆ ಎಲ್ಲ ಇದೆ. ಅದೊಂದು ಬೇಜಾರು ಬಿಟ್ಟರೆ ನೇಚರ್ನ ನೋಡ್ತಾ ಅದನ್ನೆಲ್ಲ ಮರೆತು ನಾವು ಜರ್ನಿನ ಎಂಜಾಯ್ ಮಾಡ್ತಾಯಿದ್ವಿ. ಸೊ ನಾವು ರೀಚ್ ಆಗೋಷ್ಟರಲ್ಲಿ ಈವ್ನಿಂಗ್ ಒಂದು 7:30 ಆಗಿತ್ತು. ಫಸ್ಟು ನಾವು ದೇವಸ್ಥಾನದಲ್ಲಿ ದರ್ಶನ ಮಾಡಿಬಿಡೋಣ, ಆಮೇಲೆ ರೂಮಿಗೆ ಹೋಗೋಣ, ಇಲ್ಲಾಂದರೆ ದರ್ಶನ ಸಿಗಲ್ಲ ಅಂತ ಹೇಳಿ ನಾವು ದೇವಸ್ಥಾನಕ್ಕೆ ಬಂದುಬಿಟ್ವಿ ಡೈರೆಕ್ಟಾಗಿ. ಸೊ ನೋಡಿ ಹೊರನಾಡು ದೇವಸ್ಥಾನದ ಹತ್ರ ಇದ್ದೀವಿ. ಫುಲ್ಲು ಕತ್ಲಾಗೋಗಿದೆ. ನಾನು ಆ್ಯಕ್ಚುಲಿ ಮಾರ್ನಿಂಗ್ ವೀಡಿಯೋ ಮಾಡ್ಕೊಬೇಕಾಗಿತ್ತು, ಬಟ್ ನನಗೆ ಮಗುನ ಹ್ಯಾಂಡಲ್ ಮಾಡಿಕೊಂಡು ಸ್ವಲ್ಪ ನಾನು ಎಲ್ಲ ಸ್ಯಾರಿ ಎಲ್ಲ ಉಟ್ಕೊಂಡು ಅನ್ಕಂಫರ್ಟಬಲ್ ಆಗಿತ್ತು ನನಗೆ. ಸ್ಯಾರಿ ನಾನು ತುಂಬ ದಿನ ಆದಮೇಲೆ ಉಟ್ಟಿದ್ರಿಂದ. ಸೊ ಮಾರ್ನಿಂಗ್ ನಾನು ಅಷ್ಟು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಸೊ ನೈಟಲ್ಲಿ ಮಾಡಿದ ವೀಡಿಯೋನೇ ಕ್ಲಿಪ್ಸ್ ಆ್ಯಡ್ ಮಾಡಿದ್ದೀನಿ. ಟೆಂಪಲ್ ಒಳಗಡೆ ವೀಡಿಯೋ ಅಲೋ ಇಲ್ಲ, ಅಲ್ಲಿ ಆಪೋಸಿಟಲ್ಲಿ ಕಾಣ್ತಿರೋದೇ ಗರ್ಭಗುಡಿ. ಟೆಂಪಲ್ ಆಚೆಯಿಂದನೇ ಸ್ವಲ್ಪ ಕ್ಲಿಪ್ಸ್ ಆ್ಯಡ್ ಮಾಡಿಕೊಂಡೆ. ಆ್ಯಂಡ್ ನಾವು ಭದ್ರಾ ನಿವಾಸಲ್ಲಿ ರೂಮ್ ಬುಕ್ ಮಾಡಿದ್ವಿ. 208 ನಮ್ಮ ರೂಮ್ ನಂಬರು. ಬನ್ನಿ ರೂಮ್ ಟೂರ್ ನೋಡೋಣ. ಒಳಗಡೆ ಒಂದು ಕಿಂಗ್ ಸೈಜ್ ಕಾಟ್ ಇದೆ. ಆರಾಮಾಗಿ ಒಂದು 3 ಮೆಂಬರ್ಸ್ ಕಂಫರ್ಟಬಲಾಗಿ ಮಲ್ಕೊಬೋದು. ಮಗು ನೋಡಿ ಆರಾಮಾಗಿ ಟ್ರಾನಿನಲ್ಲಿ ಆಟಾಡ್ತಾ ಇದ್ದಾನೆ. ಅವನಿಗೂ ಜರ್ನಿ ಮಾಡಿ ಟಯರ್ಡ್ ಆಗಿತ್ತು. ಈ ಕಡೆ ಒಂದು ಸಿಂಗಲ್ ಕಾಟ್ ಇದೆ. ಆ್ಯಂಡ್ ಆ ಕಡೆ ರೈಟ್ ಸೈಡಲ್ಲಿ ಕಾಣಿಸ್ತಿರೋದು ವಾಶ್ರೂಮು. ಆ್ಯಂಡ್ ಒಂದು ಕಬೋರ್ಡ್ ಮತ್ತು ಮಿರರ್ ಇದೆ. ವಾಶ್ರೂಮ್ ಕೂಡ ಅಷ್ಟೇ ನೀಟಾಗಿತ್ತು. ಆ್ಯಂಡ್ ಬಿಸಿನೀರು ಬೆಳಗ್ಗೆ 6 o'clock-ಇಂದ 8 o'clock ಬರುತ್ತೆ. ಆಮೇಲೆ ಬಿಸಿನೀರು ಬರಲ್ಲ. ನಾವು ದೇವಸ್ಥಾನಕ್ಕೆ ಹೋಗೋದ್ರಿಂದ 8 o'clock ಒಳಗಡೆ ಆರಾಮಾಗಿ ರೆಡಿ ಆಗ್ಬೋದು. ಒಂದು ಕಬೋರ್ಡ್ ಕೂಡ ಕೊಟ್ಟಿದ್ದರು. ಆ್ಯಂಡ್ ಎಕ್ಸ್ಟ್ರಾ ಒಂದು ಬೆಡ್ ಕೂಡ ಕೊಟ್ಟಿದ್ದರು.
ಆರಾಮಾಗಿ ಒಂದು 5 ಮೆಂಬರ್ಸ್ ಸ್ಟೇ ಮಾಡ್ಬೋದು. ಇದು ದೇವಸ್ಥಾನದ ಟ್ರಸ್ಟ್ ಅವ್ರದ್ದೇ ರೂಮ್ಸ್ ಇದು. ತುಂಬ ಚೆನ್ನಾಗಿತ್ತು. ಈಗ ವಿಂಡೋಯಿಂದ ವ್ಯೂ ಕೂಡ ಕಾಣಿಸುತ್ತೆ. ನೈಟ್ ಆಗಿದ್ದರಿಂದ ವ್ಯೂ ಕಾಣಿಸ್ತಾ ಇರಲಿಲ್ಲ. ನಾವು ಮಾರ್ನಿಂಗ್ ರೆಡಿಯಾಗಿ ಅನ್ನಪ್ರಾಶನ ಮಾಡಿಸೋಣ ಅಂತ ದೇವಸ್ಥಾನದ ಕಡೆ ಹೊರಟ್ವಿ. ಗುರುವೇ ಓಮೇಶ್ವರಾಗ್ರ ಸಾಕ್ಷಾತ್ತರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶುಭಾಭ್ಯಾಂ ಶುಭನೆ ಮಹೋಪೇ ಪ್ರಹರ್ದೇ ಶ್ವೇತವರಃ ಕಲ್ಪೆ ವೈವಸ್ವದ ಮಂತರೆ ಕದೇವೇ ಪ್ರಥಮ ಪಾದೆ ಭಾರತವರ್ಷ ಭಕ್ತಕಂಡೆ ಚುಂಬದ್ಧೇತ ದಂಡಕಾರಣ್ಯ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಹನ ಶಕವರ್ಷ ಬೌದ್ಧಾತರ ನಕ್ಷತ್ರ ವಿಶ್ವವಸನ ಸಂವತ್ಸರ ದಕ್ಷಿಣಾಯನೇ ಮಂದಮಸ್ತೈರ್ಯಾಯಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧಾರ್ಥ ಮಂದ ಪ್ರಶ್ನ ಕಾಲಾಚರೇಣ ಕರ್ಮಕಾರೀಶ್ವೇ ಉಂಗುರ ತಗೊಳ್ಳಿ ಅಂಗಲ್ ಪ್ಲೈನ್ ತಗೊಳ್ಳಿ ಅನ್ನಮೇವ ಯತೋ ಲಕ್ಷ್ಮಿ ಅನ್ನಮೇವ ಜನಾರ್ದನ ತಿನ್ಸಿ ಅನ್ನಮೇವ ಯತೋ ಲಕ್ಷ್ಮಿ ಅನ್ನಮೇವ ಜನಾರ್ದನ ಅನ್ನಂ ಪ್ರವತ ರೂಪೇಣ ಅಂತರಾಯ ಮಾ ಪರಮೇಶ್ವರಿ ಮೂರು ಸಲ ತಿನ್ಸಿ ಅನ್ನಮೇವ ಯತೋ ಲಕ್ಷ್ಮಿ ಅನ್ನಮೇವ ಜನಾರ್ದನ ಅನ್ನಂ ಪ್ರವತ ರೂಪೇಣ ತ್ರಾಹಿ ಮಾಂ ಪರಮೇಶ್ವರಿ ಮೂರು ಸಲ ಅನ್ನಮೇವ ಯತೋ ಲಕ್ಷ್ಮಿ ಅನ್ನಮೇವ ಮೂರು ಸಲ ಅನ್ನಮೇವ ಯತೋ ಲಕ್ಷ್ಮಿ ಅನ್ನಮೇವ ಜನಾರ್ದನ ಅನ್ನಂ ಪ್ರವತ ರೂಪೇಣ ತ್ರಾಯ ಮಾಂ ಪರಮೇಶ್ವರಿ. ಆಯ್ತಾ ನೀವು ಮೂರು ಸಲ ಅನ್ನಮೇವ ಯತೋ ಲಕ್ಷ್ಮಿ ಅನ್ನಮೇವ ಜನಾರ್ದನ ಅನ್ನಂ ಪ್ರವತ ರೂಪೇಣ ತ್ರಾಯ ಮಾಂ ಪರಮೇಶ್ವರಿ ಮೂರು ಸಲ ಅನ್ನಮೇವ ಯತೋ ಲಕ್ಷ್ಮಿ ಅನ್ನಮೇವ ಜನಾರ್ದನ ಅನ್ನಂ ಪ್ರವತ ರೂಪೇಣ ತ್ರಾಯ ಮಾಂ ಪರಮೇಶ್ವರಿ ಮೂರು ಸಲ ಅನ್ನಮೇವ ಯತೋ ಲಕ್ಷ್ಮಿ ಅನ್ನಮೇವ ಜನಾರ್ದನ ಅನ್ನಂ ಪ್ರವತ ರೂಪೇಣ ತ್ರಾಯ ಮಾಂ ಪರಮೇಶ್ವರಿ. ನಾವು ಅನ್ನಪ್ರಾಶನ ಮಾಡಿಸೋದಕ್ಕೆ ನಾನು, ನಮ್ಮ ಹಸ್ಬೆಂಡ್, ಪಾಪು, ಹಾಗೆ ನಮ್ಮ ಅಪ್ಪ, ಅಮ್ಮ, ನನ್ನ ತಂಗಿ ಹೋಗಿದ್ವಿ. ಎಲ್ಲರ ಕೈಲೂ 3 ಸಲ ಅನ್ನಪ್ರಾಶನ ಮಾಡಿಸಿದ್ರು. ಅವರು ರವೆ ಗಂಜಿ ಕೊಟ್ಟಿರ್ತಾರೆ, ಸ್ವೀಟ್ ಗಂಜಿ. ಅದನ್ನು ಮಗುಗೆ ಎಲ್ಲರ ಕೈಲೂ 3 ಸಲ ಚಿನ್ನದ ಉಂಗುರದಿಂದ ತಿನ್ಸೋದಕ್ಕೆ ಹೇಳ್ತಾರೆ. ನಾವು ಬೆಳ್ಳಿ ಬಟ್ಲು ತೊಗೊಂಡೋಗಿದ್ರೆ ಬೆಳ್ಳಿ ಬಟ್ಲಿನಲ್ಲಿ ಪ್ರಸಾದನ ಹಾಕಿ ಕೊಡ್ತಾರೆ. ನಾವು ಬಟ್ಲು ತೊಗೊಂಡೋಗಿರಲಿಲ್ಲ, ಒಳ್ಳೆ ತೊಗೊಂಡೋಗಿದ್ವಿ. ಒಳ್ಳೆನಲ್ಲೇ ಪ್ರಸಾದ ಹಾಕಿ ಕೊಟ್ಟರು. ಬಟ್ಲಲ್ಲಿ ಸಪ್ರೇಟಾಗಿ ಕೂಡ ಪ್ರಸಾದ ಕೊಟ್ಟರು ಎಲ್ಲರಿಗೂ. ತುಂಬ ಚೆನ್ನಾಗಿತ್ತು ಅನ್ನಪ್ರಾಶನ. 300 ರುಪೀಸ್ ಆಗುತ್ತೆ ಟಿಕೆಟು. ತುಂಬ ನೀಟಾಗಿ ಮಾಡಿಕೊಟ್ರು. ನಮಗೆ ತುಂಬ ಇಷ್ಟ ಆಯಿತು. ಮನಸ್ಸಿಗೊಂಥರ ಖುಷಿ. ಎಲ್ಲರೂ ಕೂಡ ಮಗುಗೆ ಊಟ ಮಾಡಿಸಿದ್ವಿ. ಮಗು ಕೂಡ ಅಷ್ಟೇ ತುಂಬ ಆರಾಮಾಗಿದ್ದ, ಏನೂ ಗಲಾಟೆ ಮಾಡಲಿಲ್ಲ. ನಾವು ಮಗುದೇ ಫುಲ್ಲು ಟೆನ್ಷನ್ ಆಗಿತ್ತು, ಹೇಗಿರ್ತಾನೋ, ಹೇಗೆ ಹ್ಯಾಂಡಲ್ ಮಾಡೋದು ಅವನ್ನ ಅಂತ. ಬಟ್ ಅವನು ತುಂಬ ಕಂಫರ್ಟಬಲಾಗಿ ಚೆನ್ನಾಗಿ ಆರಾಮಾಗಿದ್ದ. ಎಲ್ಲ ನೇಚರನ್ನು ನೋಡ್ತಿದ್ದ, ಎಲ್ಲ ಎಂಜಾಯ್ ಮಾಡ್ತಿದ್ದ. ತುಂಬ ಆರಾಮಾಗಿ ಎಲ್ಲ ಚೆನ್ನಾಗಾಯಿತು. ತುಂಬ ಖುಷಿ ಆಯಿತು ನಮಗೆ ಅವ್ರ ನಾಡಿನಲ್ಲಿ ಅನ್ನಪ್ರಾಶನ ಮಾಡಿಸಿದ್ದು. ನಿತ್ಯಾತ್ಮಕ ಅನ್ನಪೂರ್ಣೈ ಸತ್ಯರ್ಮ ಮನಸೋದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಮಗುನ್ ಕರ್ಕೊಂಬನ್ನಿ. ಜಗದಂಬಾನುಗ್ರಹ ಪ್ರಸಾರ ಸಿದ್ಧಿರಸ್ತು, ಉತ್ತರೋತ್ತರ ಅಭಿವೃದ್ಧಿರಸ್ತು. ನೀವು ನಿಂತ್ಕೊಳ್ಳಿ. ಮಾರ್ನಿಂಗ್ 8 to 12 ಅನ್ನಪ್ರಾಶನ ಮಾಡ್ತಾರೆ ದೇವಸ್ಥಾನದಲ್ಲಿ. ಮಗು ಏಜ್ 5 months ಅಬೋವ್ ಇರಬೇಕು. ನಿಮಗೆ ಏಜ್ನ ಕೇಳಿಬಿಟ್ಟು ಅವರು ಟಿಕೆಟ್ ಕೊಡೋದು. ಅರಿಶಿನ, ಕುಂಕುಮ, ತೆಂಗಿನಕಾಯಿ ಹಾಗೆ ಸ್ವಲ್ಪ ಅಕ್ಕಿ ನಮಗೆ ಪ್ರಸಾದವಾಗಿ ಕೊಟ್ಟರು. ಮತ್ತು ನಾವು ದೇವ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಸೊ ಇದಾಗಿತ್ತು ನಮ್ಮ ಹೊರನಾಡು ಅನ್ನಪ್ರಾಶನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. See you in the next vlog.